ನಿನಗಾಗಿ ಭಾಗ 51. ಅವಳು ತುಂಬ ಖುಷಿಯಿಂದ ಇರುತ್ತಾಳೆ. ಮೊದಲು ಮದುವೆ ಆದಾಗ ಈ ರೀತಿಯ ಖುಷಿ ಇರಲಿಲ್ಲ. ಯಾರೋ ಒಬ್ಬ ಅಪರಿಚಿತನ ಜೊತೆ ಮದುವೆ ಆದೆ ಅಂತ. ಈ ಬಾರಿ ನಿಜವಾಗಲೂ ಕೂಡ ಅವರಿಬ್ಬರಿಗೆ ಮದುವೆ ಆಗಿದೆ ಅನ್ನುವ ಫೀಲಿಂಗ್ ಬರುತ್ತಿದೆ. ಅವಳಿಗೆ ತಾಳಿ ಸರವನ್ನು ಹಾಕಿದ ಮೇಲೆ ವಿಕ್ರಮ್ ಅವಳನ್ನೇ ಗಟ್ಟಿಯಾಗಿ ಹಿಡಿದುಕೊಂಡಿದ್ದಾನೆ. ಅವಳ ಕೈಯನ್ನು ಬಿಡುತ್ತಿಲ್ಲ. ಫೋಟೋಸ್ಗಂತೂ ಅವಳ ಭುಜದ ಮೇಲೆ ತುಂಬ ಈಸಿಯಾಗಿ ಕೈಯನ್ನು ಹಾಕುತ್ತಾನೆ. ಅವಳು ಕೂಡ ಅವನ ಸೊಂಟವನ್ನು ಹಿಡಿದುಕೊಳ್ಳುತ್ತಾಳೆ. ತುಂಬ ಚೆನ್ನಾಗಿ ಕಾಣುತ್ತಿತ್ತು ಆ ಜೋಡಿ. ಹೊಸದಾಗಿ ಮದುವೆ ಆಗಿರುವ ರೀತಿಯೇ ಇತ್ತು. ಪ್ರೀತಿ ಮಾಡಿ ಮದುವೆ ಆಗಿದ್ದಾರೆ ಇವರಿಬ್ಬರು ಅಂತ ಅಲ್ಲಿ ಇದ್ದ ಅರ್ಚಕರು ಕೇಳಿದ್ದರು. ಅದಕ್ಕೆ ಇಲ್ಲ, ಅರೇಂಜ್ ಮ್ಯಾರೇಜ್ ಅಂದಾಗ ಅದು ಹೇಗೆ ಸಾಧ್ಯ? ನಿಮ್ಮಿಬ್ಬರ ಜಾತಕದಲ್ಲಿ ಪ್ರೇಮ ವಿವಾಹದ ಸೌಭಾಗ್ಯವಿದೆ ಅಂತ ಅಂದಾಗ ಅವರಿಬ್ಬರು ಮುಖ ನೋಡಿಕೊಳ್ಳುತ್ತಾರೆ. ಏನು ಹೇಳಬೇಕು ಅಂತ ತಿಳಿಯದೆ ಇಬ್ಬರು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾರೆ, ಈಗ ಆಗಿರುವುದು ಪ್ರೇಮ ವಿವಾಹ ಅಂತ. ಅವನು ಅವಳಿಗೆ ಕಣ್ಣು ಹೊಡೆಯುತ್ತಾನೆ. ಅವಳು ಭಯಪಡುತ್ತಾಳೆ, ಎಲ್ಲರೂ ಇಲ್ಲೇ ಇದ್ದಾರೆ ಅಂತ. ಕಣ್ಣಿನಲ್ಲಿ ಕೋಪ ಮಾಡಿಕೊಳ್ಳುತ್ತಾಳೆ ಅವನ ಮೇಲೆ. ನಂತರ ಅವನು ಅರ್ಚಕರ ಬಳಿ ಕೇಳುತ್ತಾನೆ, ಇನ್ನೇನು ಇದೆ ನಮ್ಮಿಬ್ಬರ ಜಾತಕದಲ್ಲಿ ಅಂತ. ನಿಮ್ಮ ಹೆಂಡತಿಯಿಂದ ಬದುಕಿನಲ್ಲಿ ನಿಮಗೆ ಸೌಭಾಗ್ಯ, ಕೀರ್ತಿ, ಐಶ್ವರ್ಯ ದೊರಕಲಿದೆ. ನೀವು ಏನು ಅಂದುಕೊಂಡಿದ್ದೀರಾ ಅದಕ್ಕಿಂತ ಬಹಳ ದೊಡ್ಡದನ್ನೇ ಸಾಧಿಸುತ್ತೀರಾ. ಎಂದೂ ಕೂಡ ಇವರನ್ನು ಮದುವೆಯಾಗಿ ತಪ್ಪು ಮಾಡಿದೆ ಅನ್ನುವ ಭಾವನೆ ಬರುವುದಿಲ್ಲ. ನೀವಿಬ್ಬರು ಒಬ್ಬರಿಗೊಬ್ಬರೇ ಹುಟ್ಟಿರುವುದು. ಅಂದರೆ ನಿಮಗೆ ಅವಳು, ಅವಳಿಗೆ ನೀವು. ಈ ರೀತಿಯ ಬದುಕಿದ್ದರೆ ಬದುಕಿನಲ್ಲಿ ಗ್ರೋ ಆಗುತ್ತೀರಾ. ಇಲ್ಲವಾದರೆ ಬದುಕು ನೆಗೆಟಿವ್ ಆಗುತ್ತಾ ಹೋಗುತ್ತದೆ. ಅಷ್ಟರಲ್ಲಿ ದಮಯಂತಿಯನ್ನು ಶಾಂತಿ ಏನಕ್ಕೋ ಕರೆಯುತ್ತಾಳೆ. ಅವಳು ಹೋದ ಮೇಲೆ ಅರ್ಚಕರು ವಿಕ್ರಮ್ನನ್ನು ಹತ್ತಿರ ಕರೆಯುತ್ತಾರೆ. ಎಲ್ಲಿಯವರೆಗೂ ನೀವು ನಿಮ್ಮ ಹೆಂಡತಿ ಜೊತೆ ಅನ್ಯೋನ್ಯವಾಗಿ ಇರುತ್ತೀರಾ, ಪ್ರೀತಿ ವಿಶ್ವಾಸದಿಂದ, ಅಲ್ಲಿಯವರೆಗೆ ನಿಮ್ಮ ಬದುಕಿನಲ್ಲಿ ಯಾವುದೇ ಸಮಸ್ಯೆಗಳು ಇರುವುದಿಲ್ಲ. ಪ್ರತಿಯೊಂದರಲ್ಲೂ ನಿಮಗೆ ಸಕ್ಸಸ್ ಸಿಗುತ್ತದೆ. ನಿಮ್ಮ ಬದುಕಿನ ಸಕ್ಸಸ್ನ ಮೂಲ ಮಂತ್ರ ನಿಮ್ಮ ಹೆಂಡತಿ. ಅವರು ಸಾಕ್ಷಾತ್ ಮಹಾಲಕ್ಷ್ಮಿಯ ಜಾತಕದಲ್ಲಿ ಹುಟ್ಟಿರುವುದು. ಆದಷ್ಟು ಅವರನ್ನು ಖುಷಿಯಾಗಿ ಇಡಿ. ಅವರನ್ನು ನಿಮ್ಮ ಬದುಕಿನಲ್ಲಿ ಉಳಿಸಿಕೊಳ್ಳಿ. ಸಣ್ಣ ಪುಟ್ಟ ಮನಸ್ತಾಪಗಳಿಂದ ದೂರ ಕಳಿಸಬೇಡಿ. ನಿಮ್ಮಿಬ್ಬರ ಮಧ್ಯೆ ತುಂಬ ಸಮಸ್ಯೆಗಳು ಬರುತ್ತವೆ. ಅಂದರೆ ಸಂಬಂಧಿಕರಿಂದ, ಮನೆಯವರಿಂದ, ಹೊರಗಿನವರಿಂದ ಕೂಡ ಬರುತ್ತಲೇ ಇರುತ್ತದೆ. ಪ್ರತಿ ಸಲ ಆ ಹುಡುಗಿ ಇದನ್ನು ನಂಬುವುದಿಲ್ಲ, ನಿಮ್ಮನ್ನು ನಂಬುತ್ತಾಳೆ. ಆದರೆ ನೀವು ಗೊಂದಲದಲ್ಲಿ ಇರುತ್ತೀರಾ. ಇನ್ನೆಂದೂ ಕೂಡ ಗೊಂದಲದಲ್ಲಿ ಇರಬೇಡಿ. ಯಾರು ಏನೇ ಹೇಳಿದರೂ ನಿಮ್ಮ ಹೆಂಡತಿ ದಮಯಂತಿಯನ್ನು ನಂಬಿ, ನಿಮಗೆ ಒಳ್ಳೆಯದಾಗುತ್ತದೆ ಅಂತ ಅರ್ಚಕರು ಹೇಳಿದಾಗ ವಿಕ್ರಮ್ಗೆ ಖುಷಿಯಾಗುತ್ತದೆ. ನಿಜವಾಗಲೂ ನಿಜ ಅಂತ ಅನಿಸುತ್ತದೆ. ಇವಳನ್ನು ಮದುವೆಯಾದ ಸ್ವಲ್ಪ ಸಮಯಕ್ಕೆ ನನ್ನ ಶೇರ್ಗಳೆಲ್ಲ ತುಂಬ ಮೇಲೆ ಹೋದವು. ತುಂಬ ದಿನಗಳಿಂದ ನಮಗೆ ಸಿಗುವುದೇ ಇಲ್ಲ ಅಂತ ಅಂದುಕೊಂಡಿದ್ದ ಪ್ರಾಜೆಕ್ಟ್ ಸಿಕ್ಕಿತು. ಈಗ ಇರುವುದು ಒಂದು ನನ್ನ ಡ್ರೀಮ್ ಪ್ರಾಜೆಕ್ಟ್. ತಂಗಿಯ ಆರೋಗ್ಯದ ಸಮಯದಲ್ಲಿ ನಾನು ಅದನ್ನು ಕಂಪ್ಲೀಟ್ ಮಾಡಲು ಸಾಧ್ಯವಾಗಿಲ್ಲ. ಕೊನೆ ಪಕ್ಷ ಇನ್ನೊಂದು ಸಲ ಅವರು ಅವಕಾಶ ಕೊಟ್ಟರೆ ಅಂತ ಯೋಚನೆ ಮಾಡುತ್ತಿರಬೇಕಾದಾಗ ಅವನ ಫೋನ್ ರಿಂಗ್ ಆಗುತ್ತದೆ. ಫೋನನ್ನು ತೆಗೆದು ನೋಡಿದರೆ ಫಾರಿನ್ನಿಂದ ಕಾಲ್ ಬಂದಿರುವುದು. ಪಿಕ್ ಮಾಡಿ ಮಾತನಾಡುತ್ತಾನೆ. ಅದರಿಂದ ಅವನಿಗೆ ತಿಳಿಯುತ್ತದೆ ಅವನು ಪುನಃ ತನ್ನ ಡ್ರೀಮ್ ಪ್ರಾಜೆಕ್ಟನ್ನು ಮಾಡಬಹುದು. ಅದಕ್ಕೆ ಅವರು ಇನ್ನೊಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಈಗ ವಿಕ್ರಮ್ ಗೆದ್ದನು. ಕುಣಿಯಬೇಕು ಅಂತ ಅನಿಸುತ್ತಿದೆ. ನಿಜವಾಗಲೂ ಪೂಜಾರಿ ಅವರು ಹೇಳಿದ್ದು ನಿಜ. ಇಂದು ಮದುವೆ ಆಗಿದ್ದೇನೆ. ಆಗಲೇ ಇಷ್ಟೊಂದು ಶುಭ ಸುದ್ದಿ ಬಂದಿದೆ. ಜೀವನ ಪರ್ಯಂತ ಅವಳು ಇನ್ನೂ ನನ್ನ ಜೊತೆಯಲ್ಲೇ ಇರುತ್ತಾಳೆ. ಇನ್ನೆಷ್ಟು ಒಳ್ಳೆಯದು ಆಗುತ್ತದೆ ಅಲ್ಲವೇ ನನಗೆ. ಈ ವಿಷಯವನ್ನು ಗಿರಿಗೆ ಮೆಸೇಜ್ ಮಾಡುತ್ತಾನೆ. ನಂತರ ಅವನು ಅವಳನ್ನು ಹುಡುಕುತ್ತಾನೆ. ಅವಳು ಶಾಂತಿಯ ಬಳಿ ಕುಳಿತಿರುತ್ತಾಳೆ. ಯಾವುದೋ ಶಾಸ್ತ್ರದ ಬಗ್ಗೆ ಹೇಳುತ್ತಿರುತ್ತಾರೆ. ಇವನು ಬಂದು ಅವಳ ಪಕ್ಕ ಕುಳಿತುಕೊಳ್ಳುತ್ತಾನೆ. ಇನ್ನು ಮುಗಿದು ಹೋಯಿತು, ನಾವು ಇಲ್ಲಿಂದ ಎದ್ದು ಹೋಗೋಣ ಅಂತ ಶಾಂತಿ ಅವರ ಜೊತೆ ಇದ್ದ ಅರ್ಚಕರನ್ನು ಕರೆದುಕೊಂಡು ಹೋದಳು. ವಿಕ್ರಮ್ ತನ್ನ ಖುಷಿಯನ್ನು ಅವಳ ಬಳಿ ಶೇರ್ ಮಾಡಿದ. ಅವಳು ಕೂಡ ಕಂಗ್ರಾಟ್ಸ್ ಹೇಳಿದಳು.
ಅಲ್ಲಿ ಅಷ್ಟು ಜನ ಇದ್ದರೂ ಕೂಡ ಅವನು ಕೆನ್ನೆಗೆ ಮುತ್ತು ಕೊಟ್ಟ. ನಿನ್ನನ್ನು ಮದುವೆಯಾದೆ. ಆ ಅದೃಷ್ಟದಿಂದ ನನಗೆ ಇದೆಲ್ಲ ಒಳ್ಳೆಯದು ಆಗುತ್ತಿರುವುದು ಅಂದಾಗ ಅವಳು ಅದನ್ನು ಒಪ್ಪುವುದಿಲ್ಲ. ನಿಮ್ಮ ಹಾರ್ಡ್ವರ್ಕಿಂದ ನಿಮಗೆ ಸಿಕ್ಕಿರುತ್ತದೆ. ನನ್ನ ಪಾತ್ರ ಏನೂ ಇಲ್ಲ ಇದರಲ್ಲಿ. ಇಲ್ಲ, ನಿನ್ನ ಕಾಲ್ಗುಣ ಅಂತ ಅವನು ಹೇಳುತ್ತಾನೆ. ನಂತರ ಸಾರಿ, ನಿನ್ನನ್ನು ಇಂದು ಹೋಟೆಲ್ಗೆ ಕರೆದುಕೊಂಡು ಹೋಗಲು ಸಾಧ್ಯವಿಲ್ಲ. ಈ ಪ್ರಾಜೆಕ್ಟ್ ಬಗ್ಗೆ ಸ್ವಲ್ಪ ನಾನು ಮೀಟಿಂಗ್ ಮಾಡಬೇಕು, ಡಿಸ್ಕಸ್ ಮಾಡಬೇಕು. ಇದು ನನ್ನ ಡ್ರೀಮ್ ಪ್ರಾಜೆಕ್ಟ್ ಅಂತ ಹೇಳಬೇಕಾದಾಗ ಅವನ ಕಣ್ಣುಗಳು ಹೊಳೆಯುತ್ತಿರುತ್ತದೆ ತುಂಬ ಖುಷಿಯಿಂದ. ಇವಳಿಗೂ ಕೂಡ ಅವನ ಖುಷಿಯನ್ನು ನೋಡಿ ಖುಷಿಯಾಗುತ್ತದೆ. ಇನ್ನು ಎಷ್ಟು ದಿನವಾಗುತ್ತದೆ ನಾನು ನಿಮ್ಮ ಮನೆಗೆ ಬರುವುದು ಅಂತ ಕೇಳುತ್ತಾಳೆ. ಇನ್ನು ಸ್ವಲ್ಪ ದಿನ, ಎಲ್ಲ ಆಗಿ ಹೋಗುತ್ತದೆ. ಎಲ್ಲ ಕ್ಲಿಯರ್ ಆದ ಮೇಲೆ ಕರೆದುಕೊಂಡು ಹೋಗುತ್ತೇನೆ. ಅಲ್ಲಿಯವರೆಗೂ ನಾನು ಎರಡು ಕಡೆಯೂ ಇರುತ್ತೇನೆ. ನಿನ್ನನ್ನು ನೋಡದೆ ಇರಲು ಸಾಧ್ಯವೇ ಇಲ್ಲ. ಇಂದು ನಿನಗೆ ಏನೋ ಒಂದು ಸರ್ಪ್ರೈಸ್ ಪ್ಲ್ಯಾನ್ ಮಾಡಿದ್ದೇನೆ ಅಂತ ಅವನು ಹೇಳುತ್ತಾನೆ. ಅವಳಿಗೆ ಗೊತ್ತು, ಶಾಂತಿ ಆಗಲೇ ಹೇಳಿದ್ದಾಳೆ, ಇಂದು ಮದುವೆ ಆಗಿದೆ, ಮೊದಲ ರಾತ್ರಿ ರೂಮನ್ನು ಸೆಟ್ ಮಾಡಲು ಹೇಳಿದ್ದಾರೆ ಅಂತ. ನಾನು ಯಾವ ಬಣ್ಣದ ಸೀರೆ ಉಡಬೇಕು ಅಂತ ಅವಳು ಯೋಚಿಸುತ್ತಿದ್ದಳು. ವಿಕ್ರಮ್ಗೆ ಡಾರ್ಕ್ ಬ್ಲೂ ಅಂದರೆ ಇಷ್ಟ. ಆ ಬಣ್ಣದ ಸೀರೆ ಉಡಬೇಕು ಅಂತ ಅಂದುಕೊಂಡಳು. ಅಷ್ಟರಲ್ಲಿ ವಿಕ್ರಮ್ ಅವಳನ್ನು ಮನೆಗೆ ಡ್ರಾಪ್ ಮಾಡಲು ಕರೆದುಕೊಂಡು ಹೋದ. ದಾರಿ ಉದ್ದಕ್ಕೂ ಅವನು ಆ ಪ್ರಾಜೆಕ್ಟ್ ಬಗ್ಗೆ ಹೇಳುತ್ತಿದ್ದ. ಆಗ ಅವಳಿಗೆ ತಿಳಿಯಿತು, ಆ ಪ್ರಾಜೆಕ್ಟ್ ಇವರ ಬದುಕಿನಲ್ಲಿ ಎಷ್ಟು ಮುಖ್ಯ, ಎಷ್ಟು ಖುಷಿಯಾಗಿದ್ದಾರೆ. ಇಷ್ಟೊಂದು ಖುಷಿಯಾಗಿ ಇದ್ದುದನ್ನು ನಾನು ಎಂದೂ ನೋಡಿರಲಿಲ್ಲ. ಪ್ರತಿಯೊಬ್ಬರಿಗೂ ಅದೇ ರೀತಿ ಅಲ್ಲವೇ? ತಮ್ಮ ಬಾಲ್ಯದ ಕನಸುಗಳನ್ನು ಈಡೇರಿದರೆ ಅದಕ್ಕಿಂತ ಖುಷಿ ಇನ್ನೊಂದಿಲ್ಲ. ನನ್ನ ವಿಕ್ರಮ್ ಇಂದು ತುಂಬ ಖುಷಿಯಾಗಿದ್ದಾನೆ ಅಂತ ಅವಳ ಮುಖದಲ್ಲೂ ನೆಮ್ಮದಿಯ ನಗು ಬಂತು. ಇವನ ಮಾತುಗಳು ಮುಗಿದೇ ಇಲ್ಲ, ಆಗಲೇ ಫಾರ್ಮ್ ಹೌಸ್ ಬಂತು. ಆಗ ಅವಳು ತಾನು ಇಳಿಯುತ್ತೇನೆ, ಲಾಕ್ ಓಪನ್ ಮಾಡಿ ಅಂತ ಹೇಳಿದಾಗ ವಿಕ್ರಮ್ ನನ್ನನ್ನು ಬಿಟ್ಟು ಹೋಗುತ್ತೀಯಾ ಅಂತ ಪಾಪದ ಮುಖ ಮಾಡಿ ಅವಳ ಕಡೆ ನೋಡುತ್ತಾನೆ. ಅವಳು ಕೂಡ ನಗುತ್ತಾ, ಪುನಃ ಬರುತ್ತೀರಾ ಅಲ್ಲವೇ, ಮತ್ತೇಕೆ ಈ ವಿರಹ, ನನಗೆ ಒಂದೇ ಒಂದು ಮುತ್ತನ್ನು ಕೊಡು ಅಂತ ಕೇಳಿದ. ಆಗ ಅವಳು, ಸಾಧ್ಯವೇ ಇಲ್ಲ, ಇಲ್ಲಿ ತುಂಬ ವರ್ಕರ್ಸ್ ಇದ್ದಾರೆ, ಈ ಕಾರಿನಲ್ಲಿ ಕೂಲಿಂಗ್ ಪೇಪರ್ ಇಲ್ಲ, ನಾವು ಮುತ್ತು ಕೊಟ್ಟರೆ ಅವರಿಗೆ ಕಾಣಿಸುತ್ತದೆ, ಮೊದಲು ಓಪನ್ ಮಾಡುತ್ತೀರಾ, ಇಲ್ಲ ನಾನು ನಿಮ್ಮ ಜೊತೆ ಆಫೀಸ್ಗೆ ಬರಲ್ಲ ಅಂತ ಕೇಳಿದಳು. ಆಗ ಅವನು ವಿಧಿ ಇಲ್ಲದೆ ಲಾಕ್ ಓಪನ್ ಮಾಡಿದ. ಆದರೆ ಅವಳ ಕೆನ್ನೆಗೆ ಮುತ್ತು ಕೊಟ್ಟ. ಅವನು ಆವಾಗಲಿನಿಂದಲೂ ತುಟಿಗೆ ಮುತ್ತು ಕೇಳುತ್ತಿದ್ದಾನೆ. ಅವಳು ನಿರಾಕರಿಸುತ್ತಿದ್ದಾಳೆ. ಅವನಿಗೆ ಬಾಯ್ ಮಾಡಿ ಮನೆ ಒಳಗಡೆ ಹೋದಳು. ಈ ಕಡೆ ವಿಕ್ರಮ್ ತುಂಬ ಎಕ್ಸೈಟ್ ಆಗಿದ್ದಾನೆ. ದಮಯಂತಿ ತನ್ನ ಬದುಕಿನಲ್ಲಿ ಬಂದ ಮೇಲೆ ಒಂದೊಂದಾಗಿ ಎಲ್ಲ ಒಳ್ಳೆಯದು ಆಗುತ್ತಿದೆ. ಅಮಾವಾಸ್ಯೆ ಕಳೆದು ಹುಣ್ಣಿಮೆ ಬರುತ್ತಿದೆ. ಕತ್ತಲೆ ಕಳೆದು ಬರೀ ಬೆಳಕು, ಆನಂದ, ಇಷ್ಟು ಮಾತ್ರ ಈಗ ನನ್ನ ಬದುಕಿನಲ್ಲಿ ಇರುವುದು. ಇದೆಲ್ಲ ನನ್ನ ಪ್ರೀತಿಯ ದಮಯಂತಿ, ನನ್ನ ಹೆಂಡತಿ ಆದ ದಿನದಿಂದ ಆಗುತ್ತಿರುವುದು ಚಮತ್ಕಾರಗಳು. ಅವಳಿಗೆ ನಾನು 7 ಜನ್ಮಕ್ಕೂ ಚಿರಋಣಿ. ಅವಳು ವಿಕ್ರಮ್ನ ಯೋಚನೆಯಲ್ಲಿ ಮನೆಯ ಒಳಗೆ ಬಂದಳು. ತನ್ನ ಚಿಕ್ಕಪ್ಪನಿಗೆ ಎಲ್ಲ ವಿಷಯ ಹೇಳಿದರು. ಅವರು ಖುಷಿಪಟ್ಟರು. ನಂತರ ಚಿಕ್ಕಮ್ಮ, ನಿನ್ನ ರೂಮನ್ನು ಯಾರೋ ಡೆಕೋರೇಟ್ ಮಾಡುತ್ತಿದ್ದಾರೆ, ನಿನ್ನ ಗಂಡ ಹೇಳಿದ್ದಾನಂತೆ. ಆ ಮಾತನ್ನು ಮರೆಸಿ ಅವಳು, ಅಕ್ಕ ಹೇಗಿದ್ದಾಳೆ ಅಂತ ಕೇಳಿದಳು. ಪರವಾಗಿಲ್ಲ, ಈಗ ಹುಷಾರಾಗಿದ್ದಾಳೆ ಅಂತ ಹೇಳಿದಾಗ ಅವಳನ್ನು ನೋಡಿ ಒಂದು ಮುತ್ತು ಕೊಟ್ಟಳು. ಅವಳಿಗೆ ಚಿಕ್ಕಮ್ಮ ತಿನ್ನಿಸುತ್ತಿದ್ದ ಅನ್ನವನ್ನು ಕಸಿದುಕೊಂಡು ಇವಳು ತಿನ್ನಿಸಲು ಶುರು ಮಾಡಿದಳು. ಸ್ವಲ್ಪ ಹೊತ್ತಾದ ಮೇಲೆ ತನ್ನ ರೂಮ್ಗೆ ಡ್ರೆಸ್ ಚೇಂಜ್ ಮಾಡಲು ಹೋಗುತ್ತಾಳೆ. ರೂಮ್ ಅಂತೂ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿರುತ್ತಾರೆ. ಎಷ್ಟು ಅಂದದಿಂದ ಕಾಣಿಸುತ್ತಿರುತ್ತದೆ ಅಂದರೆ ಮೊದಲ ರಾತ್ರಿ ಕೂಡ ಈ ರೂಮು ಅನ್ನು ಇಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿರುವುದಿಲ್ಲ. ಅಷ್ಟೊಂದು ಚೆನ್ನಾಗಿರುತ್ತದೆ. ವಿಕ್ರಮ್ಗೆ ಎಷ್ಟು ಇಷ್ಟ ನನ್ನನ್ನು ಕಂಡರೆ. ನಾವಿಬ್ಬರು ಚೆನ್ನಾಗಿರಲು ಏನೇನು ಮಾಡುತ್ತಾರೆ. ಅವಳು ಸೀರೆ ಉಟ್ಟಿರುತ್ತಾಳೆ. ಪ್ರತಿ ಬಾರಿ ಅವಳು ಸೀರೆ ತೆಗೆಯಬೇಕಾದಾಗ
ಸೆರಗಿನ ಪಿನ್ನನ್ನು ವಿಕ್ರಮ್ ತೆಗೆಯುತ್ತಿರುತ್ತಾನೆ. ಅವಳಿಗೆ ಹಿಂದೆ ಕೈ ಹಾಕುವುದು ಸ್ವಲ್ಪ ಕಷ್ಟ. ಚಿಕ್ಕಮ್ಮನ ಬಳಿ ಹೇಗೆ ಕೇಳುವುದು? ತಾನೇ ತುಂಬ ಪ್ರಯತ್ನ ಮಾಡುತ್ತಿರುತ್ತಾಳೆ. ಸಡನ್ನಾಗಿ ಹಿಂದೆಯಿಂದ ಯಾವುದೋ ಕೈಗಳು ಬಂದು ಸಹಾಯ ಮಾಡುತ್ತವೆ. ಅವಳ ಸೀರೆಯ ಪಿನ್ನನ್ನು ತೆಗೆಯುತ್ತವೆ. ಅವಳು ತುಂಬ ಖುಷಿ ಪಡುತ್ತಾಳೆ. ಇದು ವಿಕ್ರಮ್ ಮಾಡುತ್ತಿರುವ ಕೆಲಸ ಅಂತ. ನಂತರ ಅವಳ ಬೆನ್ನ ಮೇಲೆ ಮುತ್ತನ್ನು ಕೊಡುತ್ತಾರೆ. ಇವಳು ವಿಕ್ರಮ್ ಬಂದಿದ್ದಾನೆ, ನನ್ನನ್ನು ಬಿಟ್ಟು ಹೋಗಲು ಸಾಧ್ಯವಾಗದೆ ಅರ್ಧ ದಾರಿಗೆ ಹೋಗಿ ಬಂದಿರಬೇಕು ಅಂತ ಖುಷಿ ಪಡುತ್ತಿರುತ್ತಾಳೆ. ಈಗಲೂ ಕೂಡ ತನ್ನನ್ನು ಹಿಂದೆಯಿಂದ ತಬ್ಬಿಕೊಂಡಿರುವ ಮನುಷ್ಯ ಯಾರು ಅನ್ನುವುದು ಅವಳಿಗೆ ತಿಳಿದಿಲ್ಲ. ನೀವು ಇಷ್ಟು ಬೇಗ ಬಂದಿರಿ? ನಿಮ್ಮ ಕೆಲಸವೆಲ್ಲ ಮುಗಿಸಿ ಬರಬೇಕು ಅಲ್ಲವೇ ಅಂದಾಗ ಆ ಮನುಷ್ಯ ಹೇಳುತ್ತಾನೆ, ಎಲ್ಲವನ್ನೂ ಮುಗಿಸಿ ಬಂದಿದ್ದು ಅಂತ. ಆ ಧ್ವನಿ ವಿಕ್ರಮ್ದಲ್ಲ, ಯಾರೋ ಅಪರಿಚಿತರ ಧ್ವನಿ ಅಂತ ಅವಳಿಗೆ ಅರಿವಾಗುತ್ತದೆ. ಈ ಧ್ವನಿ ನನಗೆ ತುಂಬ ಪರಿಚಯ. ಹಿಂದೆ ತಿರುಗಿ ನೋಡಲು ಪ್ರಯತ್ನಿಸಿದರೂ ಕೂಡ ಆಗುತ್ತಿಲ್ಲ. ಆ ಮನುಷ್ಯ ಅವಳನ್ನು ಹಿಂದೆಯಿಂದ ಗಟ್ಟಿಯಾಗಿ ಹಿಡಿದುಕೊಂಡಿದ್ದಾನೆ. ಅವಳ ಕತ್ತಿನ ಹತ್ತಿರ ಬಂದಿದ್ದಾನೆ. ಈಗಲೂ ಕೂಡ ಅವಳ ಬೆನ್ನಿಗೆ ಮುತ್ತು ಕೊಡಲು ಪ್ರಯತ್ನಿಸುತ್ತಿದ್ದಾನೆ. ವಿಕ್ರಮ್ ಅಲ್ಲ ಅಂತ ತಿಳಿದ ಮೇಲೆ ಅವಳು ಪದೇ ಪದೇ ಅವನಿಂದ ದೂರ ಹೋಗಲು ಪ್ರಯತ್ನಿಸುತ್ತಿದ್ದಾಳೆ. ತನ್ನ ಕೈಗಳನ್ನು ಅವನಿಂದ ಬಿಡಿಸಿಕೊಳ್ಳಲು ಜೋರಾಗಿ ತಿರುಗಬೇಕು ಅಂತ ಅಂದುಕೊಂಡರೂ ಕೂಡ ಆಗುತ್ತಿಲ್ಲ. ಹೀಗೆ ಕೊಸರಾಡುತ್ತಿರಬೇಕಾದಾಗ ಅವಳ ಕೈಯಿಂದ ಅವನ ಕೆನ್ನೆಗೆ ಏಟು ಬೀಳುತ್ತದೆ. ಅವನು ಸ್ವಲ್ಪ ಹೊತ್ತು ಸುಮ್ಮನಾಗಿ ಬಿಡುತ್ತಾನೆ. ಹಿಂದೆ ತಿರುಗಿ ನೋಡಿದಾಗ ಬೆಚ್ಚಿ ಬೀಳುತ್ತಾಳೆ. ತನ್ನ ಪಾಸ್ಟ್, ಯಾವುದರಿಂದ ನಾನು ಮುಂದೆ ಹೋಗಬೇಕು ಅಂತ ಅಂದುಕೊಂಡಿದ್ದೇನೆ ಅದೇ ನನ್ನ ಮುಂದೆ ಬಂದು ನಿಂತಿದೆ. ಅಯ್ಯೋ! ಸೀರೆಯ ಸೆರಗನ್ನು ಸರಿ ಮಾಡಿಕೊಂಡು ಅವನನ್ನೇ ಭಯದಿಂದ ನೋಡುತ್ತಿರುತ್ತಾಳೆ. ನೀನು ಹೇಗೆ ಇಲ್ಲಿಗೆ ಬಂದೆ? ಈ ಅಡ್ರೆಸ್ ನಿನಗೆ ಹೇಗೆ ತಿಳಿಯಿತು? ಈ ರೀತಿಯ ಪ್ರಶ್ನೆಗಳನ್ನು ಪದೇ ಪದೇ ಕೇಳುತ್ತಾಳೆ. ಅವನು ಏನೂ ಮಾತನಾಡುವುದಿಲ್ಲ, ಸುಮ್ಮನೆ ನಗುತ್ತಿರುತ್ತಾನೆ. ತುಂಬ ಕರಾಳವಾಗಿ ಕೆಟ್ಟದಾಗಿ ಇರುತ್ತದೆ ಅವನ ನಗು. ಯಾವಾಗಲೂ ತುಂಬ ಮೃದುವಾಗಿ ಇರುತ್ತಿದ್ದ. ಈಗ ನೋಡಿದರೆ ನಿಜವಾದ ಶತ್ರುವಿನ ರೀತಿ ಹಾಡುತ್ತಾನೆ. ನಾನು ಇಷ್ಟು ಹೊತ್ತು ವಿಕ್ರಮ್ ಅಂತ. ಅವನು ನನ್ನನ್ನು ಹಿಂದೆಯಿಂದ ತಬ್ಬಿಕೊಳ್ಳಲು ಬಿಟ್ಟಿದ್ದೆ. ಆದರೆ ಇವನು ವಿಕ್ರಮ್ ಅಲ್ಲ, ವಿಕ್ಕಿ, ನನ್ನ ಹಳೆಯ ಬಾಯ್ ಫ್ರೆಂಡ್. ಒಂದು ಕಾಲದಲ್ಲಿ ನಾನು ಕೂಡ ಇವನನ್ನು ಪ್ರೀತಿಸಿದ್ದೆ. ಆದರೆ ಎಂದೂ ಕೂಡ ಅವನಿಗೆ ಬಾಯಿ ಬಿಟ್ಟು ಹೇಳಲಿಲ್ಲ. ಆಗ ನನ್ನ ಬೆರಳನ್ನು ಕೂಡ ಅವನು ಮುಟ್ಟಲು ಹೆದರಿಕೊಳ್ಳುತ್ತಿದ್ದ. ಈಗ ನೋಡಿದರೆ ನನ್ನ ಜೊತೆ ದೈಹಿಕವಾಗಿ ಒಂದಾಗಲು ಪ್ರಯತ್ನಿಸುತ್ತಿದ್ದಾನೆ. ಅವಳಿಗೆ ಕೋಪ ಬಂತು. ಅವನಿಗೆ ಚೆನ್ನಾಗಿ ಬೈಯುತ್ತಾಳೆ. ಮದುವೆಯಾದ ಪರಸ್ತ್ರೀಯ ಜೊತೆ ಈ ರೀತಿ ವರ್ತಿಸುತ್ತೀಯಾ? ನಾಚಿಕೆ ಆಗುವುದಿಲ್ಲವೇ ನಿನಗೆ? ತುಂಬ ಸಭ್ಯ, ಒಳ್ಳೆಯವನು ಅಂತ ಅಂದುಕೊಂಡಿದ್ದೆ. ಆದರೆ ನೀನು ಇನ್ನೊಬ್ಬರ ಹೆಂಡತಿಯನ್ನು ತುಂಬ ಸುಲಭವಾಗಿ ಮುಟ್ಟುತ್ತೀಯಾ ಅಂತ ಬೇಸರ ಮಾಡಿಕೊಳ್ಳುತ್ತಾಳೆ. ಆಗ ವಿಕ್ಕಿ, ನೀನು ಯಾರ ಹೆಂಡತಿಯಾದರೂ ಮೊದಲು ನಾನು ಮುಟ್ಟಿದ್ದ ಹೂವು. ನಿನ್ನ ಮೇಲೆ ಮೊದಲ ಅಧಿಕಾರ ಇರುವುದು ನನಗೆ. ನೀನು ವಿಕ್ರಮ್ ಅಲ್ಲ, ಇನ್ನೊಬ್ಬನನ್ನು ಮದುವೆ ಆಗು. ಆದರೆ ಯಾವಾಗಲೂ ನನ್ನ ಜೊತೆ ನೀನು ಇರಲೇಬೇಕು ಅಂತ ಹೇಳುತ್ತಾ ತುಂಬ ವಿಚಿತ್ರವಾಗಿ ನಗುತ್ತಾನೆ. ಇವನು ಇಷ್ಟು ವಿಚಿತ್ರವಾಗಿ ಆಡುತ್ತಿದ್ದರೂ, ಜೋರಾಗಿ ಕಿರುಚುತ್ತಿದ್ದರು. ಹೊರಗಿನಿಂದ ಯಾರೂ ಕೂಡ ಏನಾಗುತ್ತಿದೆ ನಿನ್ನ ರೂಮಿನಲ್ಲಿ ಅಂತ ಕೇಳುತ್ತಿಲ್ಲ. ಇವಳು ಚಿಕ್ಕಪ್ಪ ಚಿಕ್ಕಪ್ಪ ಅಂತ ಕರೆಯುತ್ತಿದ್ದಾಳೆ. ಅದು ಯಾವುದೂ ಕೂಡ ಉಪಯೋಗಕ್ಕೆ ಬರುತ್ತಿಲ್ಲ. ವಿಕ್ಕಿಯನ್ನು ನೋಡಿ ಅವಳಿಗೆ ಭಯವಾಗುತ್ತದೆ. ಅವನು ಕೇಳುತ್ತಾನೆ, ಈ ರೂಮ್ ಎಷ್ಟು ಸುಂದರವಾಗಿದೆ ಅಲ್ಲವೇ? ನಾವಿಬ್ಬರು ಮೊದಲ ರಾತ್ರಿ ಮಾಡಿಕೊಳ್ಳೋಣ. ಅವಳು ಕೋಪದಿಂದ, ನೀನು ನನ್ನನ್ನು ಮುಟ್ಟಿದರೆ ನಾನು ಈ ಭೂಮಿ ಮೇಲೆ ಇರುವುದಿಲ್ಲ. ನಾನು ವಿಕ್ರಮ್ಗೆ ಸೇರಿದವಳು ಮಾತ್ರ ಅಂತ ಹೇಳಿದಾಗ, ಅವನಿಗೆ ಸೇರುವುದಕ್ಕಿಂತ ಮುಂಚೆ ನಿನ್ನದೆಲ್ಲವನ್ನು ನಾನು ಅಪಹರಿಸಿದ್ದೆ. ನಿನ್ನ ಹೊಟ್ಟೆಯಲ್ಲಿ ಇರುವ ಮಗು ನನ್ನದು. ಆ ಮಗುವಿಗಾಗಿ ನಾನು ಕಾನೂನು ಕ್ರಮ ತೆಗೆದುಕೊಳ್ಳಬೇಕಾಗುತ್ತದೆ. ನೀನು ನನ್ನ ಜೊತೆ ಸಹಕರಿಸಿದರೆ ಈ ವಿಷಯವನ್ನು ಯಾರಿಗೂ ಹೇಳುವುದಿಲ್ಲ. ನಿನ್ನ ಹೊಟ್ಟೆಯಲ್ಲಿ ಇರುವ ಮಗು ನನ್ನದು ಅಂತ ಅವನು ತುಂಬ ಕೆಟ್ಟದಾಗಿ ನಗುತ್ತಾನೆ. ಮೊದಲ ಬಾರಿ ಅವಳಿಗೆ ಅವಳ ಆಯ್ಕೆಯ ಮೇಲೆ ಅಸಹ್ಯ ಆಗಿತ್ತು. ನಾನು ಈ ರೀತಿಯ ಮನುಷ್ಯನನ್ನು ಪ್ರೀತಿಸುತ್ತಿದ್ದೆ. ಚಿಕ್ಕಮ್ಮನ ಭಯದಿಂದ ಎಂದು ಹೇಳಿರಲಿಲ್ಲ, ಆದರೆ ಹೇಳುವ ಆತುರದಲ್ಲಂತೂ ಇದ್ದೆ.
ನಾನು ಮತ್ತು ವಿಕ್ರಮ್ ತುಂಬ ದಿನಗಳಾದ ಮೇಲೆ ಸಂತೋಷವಾಗಿ ಇರುತ್ತಿದ್ದೇವೆ. ಅದನ್ನು ದಯವಿಟ್ಟು ಹಾಳು ಮಾಡಬೇಡ. ಇಲ್ಲಿಂದ ಹೊರಟು ಹೋಗು. ನಿನ್ನ ಮೇಲೆ ನನಗೆ ಯಾವುದೇ ಭಾವನೆಗಳಿಲ್ಲ. ಪ್ರೀತಿ ಇಲ್ಲದ ಮೇಲೆ ಈ ದೇಹ ನಿನಗೆ ಏಕೆ ಅಂತ ಅವಳು ಕಳಕಳಿಯಾಗಿ ಕೇಳಿಕೊಳ್ಳುತ್ತಿದ್ದಾಳೆ. ಆಗ ಅವನು, ನಿನ್ನ ಪ್ರೀತಿ ಯಾರಿಗೂ ಬೇಡ, ನನಗೂ ಬೇಡ. ನನಗೆ ಬೇಕಾಗಿರುವುದು ನಿನ್ನ ದೇಹ. ನಮ್ಮ ಕಾಲೇಜಲ್ಲಿ ಎಲ್ಲರಿಗಿಂತ ಸುಂದರವಾಗಿರುವವಳು ನೀನೇ. ಅಷ್ಟೇ ಒಳ್ಳೆಯ ಹುಡುಗಿ ಅಂತ ಪ್ರತಿಯೊಬ್ಬರು ಹೇಳುತ್ತಿದ್ದರು. ನಿನ್ನನ್ನು ಪಟಾಯಿಸಿದರೆ ನಮ್ಮ ಕಾಲೇಜಿನ ಹಾಟ್ ಕ್ವೀನ್ ನಿಶಾ ನನ್ನ ಜೊತೆ ಡೇಟ್ ಮಾಡಲು ಒಪ್ಪಿಕೊಳ್ಳುತ್ತೇನೆ ಅಂತ ಹೇಳಿದ್ದಳು. ಅದಕ್ಕೆ ನಾನು ನಿನ್ನ ಹಿಂದೆ ಬಿದ್ದಿರುವ ರೀತಿ ನಾಟಕ ಆಡುತ್ತಿದ್ದೆ. ಎಂದೂ ಕೂಡ ನಾನು ನಿನ್ನ ಹಿಂದೆ ಬಿದ್ದಿರಲಿಲ್ಲ. ನಿಶಾಗಾಗಿ ಅವಳ ಜೊತೆ ಡೇಟ್ ಮಾಡಬೇಕು ಅನ್ನುವ ಉದ್ದೇಶದಿಂದ. ಆದರೆ ಪ್ರತಿದಿನ ನಿನ್ನ ಹಿಂದೆ ಮುಂದೆ ಸುತ್ತುತ್ತಾ ಸುತ್ತುತ್ತಾ ನಿನ್ನ ಮೇಲೆ ಪ್ರೀತಿ ಬಂತು. ಅದು ಹೆಚ್ಚಾಯಿತು. ಅವನ ಮಾತನ್ನು ಕೇಳಿ ಇವಳ ಮೈ ಮೇಲೆ ಚೇಳು ಬಿಟ್ಟಷ್ಟು ಕೋಪ ಬರುತ್ತಿದೆ. ಯಾರದೋ ಮೇಲಿನ ಬೆಟ್ಟಿಗಾಗಿ ನನ್ನನ್ನು ಇವನು ಬಳಸಿಕೊಳ್ಳಲು ಪ್ರಯತ್ನಿಸಿದ. ಇವನನ್ನು ನಾನು ಸುಮ್ಮನೆ ಬಿಡುವುದಿಲ್ಲ. ಹೆಣ್ಣು ಮಕ್ಕಳು ಎಂದರೆ ಇವನಿಗೆ ಆಟದ ಸಾಮಾನುಗಳು ಅಂತ ಕೋಪಗೊಳ್ಳುತ್ತಿದ್ದಾಳೆ. ಅವನು ಇಂದು ತುಂಬ ವಿಷಯಗಳಿವೆ ನಿನ್ನ ಬಗ್ಗೆ ಹೇಳಬೇಕಾಗಿರುವುದು. ಪ್ರತಿಯೊಂದು ಹಾಸಿಗೆ ಮೇಲೆ ಮಲಗಿ ಹೇಳುತ್ತೇನೆ ಬಾ ಅಂತ ಅವಳ ಕೈಯನ್ನು ಹಿಡಿದುಕೊಳ್ಳುತ್ತಾನೆ. ಆದರೆ ಅವಳು ತನ್ನ ಕೈಯನ್ನು ಬಿಡಿಸಿಕೊಂಡು, ನಿನಗೆ ಎಷ್ಟು ಕೊಬ್ಬು, ನನ್ನ ಕೈಯನ್ನು ಮುಟ್ಟುತ್ತೀಯಾ? ವಿಕ್ರಮ್ಗೆ ಹೇಳಿ ನಿನ್ನ ಚರ್ಮವನ್ನು ಸುರಿಸುತ್ತೇನೆ. ಒಂದೇ ಒಂದು ಬಾರಿ ನನ್ನನ್ನು ಮುಟ್ಟಿದೆ ಅನ್ನುವ ವಿಷಯ ತಿಳಿದರೆ ಅವರೇ ನಿನ್ನನ್ನು ಸರಿಯಾಗಿ ನೋಡಿಕೊಳ್ಳುತ್ತಾರೆ. ಇವಳ ಮಾತುಗಳನ್ನು ಅವನ ಮೇಲೆ ಯಾವುದೇ ರೀತಿಯ ಪರಿಣಾಮ ಬೀರುತ್ತಿಲ್ಲ. ಅವನು ತುಂಬ ಉಡಾಫೆಯಿಂದ ಇದ್ದಾನೆ. ಪದೇ ಪದೇ ಚಿಕ್ಕಪ್ಪ ಚಿಕ್ಕಮ್ಮನನ್ನು ಕರೆದರೂ ಯಾರೂ ಬರುತ್ತಿಲ್ಲ. ಮುಂದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.